ಅನುದಿನದ ಆಹಾರ ಮೇ 16 ಶನಿವಾರ. ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. 1 ತಿಮೋತಿ 1ನೇ ಅಧ್ಯಾಯ 12ನೇ ವಚನ. ನನಗೆ ಬಲವನ್ನು ದಯಪಾಲಿಸಿ ಆತನು ನನ್ನನ್ನು ನಂಬಿಗಸ್ತನೆಂದು ಎನಿಸಿ ತನ್ನ ಸೇವೆಗೆ ನೇಮಿಸಿಕೊಂಡಿದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಎಲ್ಲ ವಿಷಯಗಳಲ್ಲಿಯೂ ಕೃತಜ್ಞತೆಯನ್ನು ಸಲ್ಲಿಸಿರಿ ಎಂದು ಬೋಧಿಸಿದ ಅಪೊಸ್ತಲನಾದ ಪೌಲನು ತಾನೇ ಅದಕ್ಕೆ ಮಾದರಿಯಾಗಿ ಬದುಕಿದನು. ಸಮಸ್ಯೆಗಳು ಮತ್ತು ಹೋರಾಟಗಳ ನಡುವೆಯೂ ಆತನು ಕೃತಜ್ಞತೆ ಸಲ್ಲಿಸುವುದನ್ನು ನಿಲ್ಲಿಸಲಿಲ್ಲ. ರೋಮ್ನ ಸೆರೆಮನೆಯಲ್ಲಿದ್ದಾಗಲೂ ಆತನು ಕರ್ತನನ್ನು ಸ್ತುತಿಸಿದನು. ಸ್ತುತಿಯು ಯಾವಾಗಲೂ ಆತನ ತುಟಿಗಳ ಮೇಲಿದ್ದ ಕಾರಣ ಯಾರೂ ಆತನ ಸಂತೋಷವನ್ನು ಕಸಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಸೆರೆಮನೆಯಿಂದ ಬರೆಯುವಾಗ ಆತನು ಹೀಗೆ ಹೇಳಿದನು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಫಿಲಿಪ್ಪಿ 4ನೇ ಅಧ್ಯಾಯ 4ನೇ ವಚನ. ದೇವರನ್ನ ಸ್ತುತಿಸುವ ವ್ಯಕ್ತಿ ಮಾತ್ರ ಎಲ್ಲ ಸಮಯದಲ್ಲೂ ಸಂತೋಷವಾಗಿರಲು ಸಾಧ್ಯ. ದೇವರು ತನಗೆ ನೀಡಿದ ಪಾಪ ಕ್ಷಮಾಪಣೆ, ರಕ್ಷಣೆ, ನಿತ್ಯ ಜೀವ, ದೈವಿಕ ಆನಂದ ಮತ್ತು ಶಾಂತಿಯನ್ನು ಪೌಲನು ಸ್ಮರಿಸುವಾಗ ಆತನಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಆತನು ಸಂತೋಷದಿಂದ ವರ್ಣಿಸಲಶಕ್ಯನಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ ಎಂಬುದಾಗಿ ಸ್ತುತಿಸಿದನು. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 15ನೇ ವಚನ. ಕೇವಲ ರಕ್ಷಣೆಗಾಗಿ ಮಾತ್ರವಲ್ಲದೆ ಈ ಕೆಳಗಿನ ಕಾರಣಗಳಿಗಾಗಿಯೂ ಪೌಲನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು. ಆತನನ್ನು ನಂಬಿಗಸ್ತನೆಂದು ಎನಿಸಿದ್ದಕ್ಕಾಗಿ, ಆತನಿಗೆ ಸೇವೆಯನ್ನ ಒಪ್ಪಿಸಿದ್ದಕ್ಕಾಗಿ. ಒಬ್ಬ ವಿಶ್ವಾಸಿಯಾಗಿರುವುದೇ ಅನಂತ ಕೃತಜ್ಞತೆಗೆ ಅರ್ಹವೆಂದಾದರೆ ದೇವರ ಸೇವೆಯನ್ನ ನಂಬಿ ಒಪ್ಪಿಸುವುದು ಇನ್ನೆಷ್ಟು ದೊಡ್ಡ ವಿಷಯ. ಶ್ರೀ ಪೌಲನು ಈ ಸತ್ಯವನ್ನು ಕಂಡು ಬೆರಗಾದನು. ತಾನು ಬಲಹೀನನಾಗಿದ್ದರೂ ಯಾವಾಗಲೂ ನಂಬಿಗಸ್ತನಾಗಿರುವ ದೇವರು ತನ್ನನ್ನು ನಂಬಿಗಸ್ತನೆಂದು ಪರಿಗಣಿಸಿ ಕರೆದನು. ಈ ಅರಿವು ಆತನ ಹೃದಯವನ್ನು ಕೃತಜ್ಞತೆಯಿಂದ ತುಂಬಿಸಿತು. ಸತ್ಯವೇದವು ನಮಗೆ ನೆನಪಿಸುತ್ತದೆ, ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಇಬ್ರಿಯ 5ನೇ ಅಧ್ಯಾಯ 4ನೇ ವಚನ. ದೇವರ ಸೇವೆ ಎಂಬುದು ಅತಿ ಸಾಮಾನ್ಯವಾದುದಲ್ಲ, ಅದು ಒಂದು ಪರಿಶುದ್ಧವಾದ ಕರೆಯುವಿಕೆ ಆಗಿದೆ. ಡ್ವೆಟ್ ಎಲ್ ಮೂಡಿ ಅವರ ಜೀವನವನ್ನು ಗಮನಿಸಿರಿ. ಅವರು ಸಣ್ಣ ಮಕ್ಕಳನ್ನು ಭಾನುವಾರದ ಶಾಲೆಗೆ ಕರೆತರುವ ಮೂಲಕ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ದೇವರು ಅವರ ನಂಬಿಗಸ್ತಿಕೆಯನ್ನು ಗೌರವಿಸಿ ಅವರನ್ನು ಒಬ್ಬ ಮಹಾನ್ ಸುಪ್ರಸಿದ್ಧ ಸುವಾರ್ಥ ಸೇವಕರನ್ನಾಗಿ ಏರಿಸಿದರು. ಪ್ರಿಯ ದೇವರ ಮಗುವೆ, ಕರ್ತನು ನಿಮ್ಮ ಕೈಯಲ್ಲಿ ಒಂದು ಸೇವೆಯನ್ನು ಇರಿಸಿದರೆ ಅದನ್ನು ಗೌರವದಿಂದ ಮಾಡಿರಿ. ಪ್ರಾಮಾಣಿಕತೆಯಿಂದ ಸೇವೆಯನ್ನು ಮಾಡಿ ಮತ್ತು ನಂಬಿಗಸ್ತಿಕೆಯಿಂದ ಮುಂದುವರಿಯಿರಿ. ನಿಮ್ಮ ಜೀವನವು ಕೃತಜ್ಞತೆ ಮತ್ತು ಸಮರ್ಪಣೆಯಿಂದ ಕೂಡಿರಲಿ. ನಿಮ್ಮ ಹೃದಯವು ಕೃತಜ್ಞತೆಯಿಂದ ಅದು ತುಂಬಿರಲಿ, ಏಕೆಂದರೆ ಆತನ ಸೇವೆ ಮಾಡಲು ಆತನು ನಿಮ್ಮನ್ನು ಯೋಗ್ಯರೆಂದು ಎನಿಸಿದ್ದಾರೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಯ ಮೇಲೆ ಆತನ ಹೆಸರು ಇರುವುದು. ಪ್ರಕಟಣೆ 22ನೇ ಅಧ್ಯಾಯ 4ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಅರಸುಗಳ ಪುಸ್ತಕ 24-25 ಅಧ್ಯಾಯಗಳು. ಸಂಜೆ ಯೋಹಾನನ ಬರೆದ ಸುವಾರ್ತೆ
5ನೇ ಅಧ್ಯಾಯ 1ರಿಂದ 24 ವಚನಗಳು. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.